ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ದೇಶದ ಬೆನ್ನೆಲುಬಾಗಿರುವ ರೈತ ಕೃಷಿಯಲ್ಲಿ ಸದಾ ಉತ್ತಮ ಇಳುವರಿಯ ಆಶಯವನ್ನು ಹೊಂದಿರುತ್ತಾನೆ. ಇದರೊಂದಿಗೆ ವಿಜ್ಞಾನಿಗಳು ಹಲವು ಸಂಶೋಧನೆಗಳೊಂದಿಗೆ ಹಾಗೂ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸುವುದರೊಂದಿಗೆ ಸಹಕರಿಸುತ್ತಿರುತ್ತಾರೆ. ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳುವುದರ ಜೊತೆಗೆ ಸಮಾನ ಮನಸ್ಕ ಮತ್ತು ಒಂದೇ ಬೆಳೆಯನ್ನು ಬೆಳೆಯುವಂತಹ ರೈತರು ಒಗ್ಗೂಡಿ ಕೃಷಿ ಉತ್ಪಾದನಾ ಸಂಘಗಳನ್ನು ಸ್ಥಾಪಿಸಿಕೊಂಡು ಕೃಷಿಯಲ್ಲಿ ಮುನ್ನಡೆಯುವುದು ಒಳಿತು ಎನ್ನುತ್ತಾರೆ ತಜ್ಞರು. ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹಲವಾರು ಸಮಸ್ಯೆಗಳನ್ನು ಕೃಷಿ, ತೋಟಗಾರಿಕೆ ಮತ್ತು ವಿವಿಧ ಇದರಲ್ಲಿ ವಿಷಯಗಳಲ್ಲಿ ಅನುಭವಿಸ್ತಾರೆ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ. ಸೊ ಹಾಗಾಗಿ ಈ ರೈತರು ಅನುಭವಿಸ್ತಕ್ಕಂಥ ಸಮಸ್ಯೆಗಳನ್ನು ಒಂದು ಗುಂಪಿನ ಮುಖಾಂತರ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ವಿಚಾರದಿಂದ 2002ರಲ್ಲಿ ಕೇಂದ್ರ ಸರ್ಕಾರ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ವಿಚಾರದಿಂದ ಒಂದು ಕಂಪನಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ರೈತರು ಗುಂಪುಗಳಲ್ಲಿ ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿತ್ತು. ಆ ದಿಸೆಯಲ್ಲಿ ಕರ್ನಾಟಕ ಸರ್ಕಾರವು ಕೂಡ ರಾಜ್ಯದಲ್ಲಿ ಹಲವಾರು ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ತೋಟಗಾರಿಕೆ ಇಲಾಖೆಯು ಕಳೆದ 2-3 ವರ್ಷಗಳಿಂದ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ಉತ್ತೇಜನೆ ಮಾಡತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಹಂಚಿಕೊಂಡಿದೆ. ಅದರ ಅಡಿಯಲ್ಲಿ ಸುಮಾರು 90 ತೋಟಗಾರಿಕೆ ಸಂಬಂಧಿಸತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಗಳು ಇವತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಈ ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಸ್ಥಾಪನೆಯಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಥವಾ ಒಟ್ಟಾರೆ ರೈತರಿಗೆ ಹಲವಾರು ರೀತಿಯ ಪ್ರಯೋಜನಗಳಿದ್ದಾವೆ. ಅದರಲ್ಲಿಯೂ ಮುಖ್ಯವಾಗಿ ಈ ರೈತರು ಒಗ್ಗೂಟಾಗಿ ಎಲ್ಲರೂ ಒಟ್ಟಾಗಿ ಕೃಷಿಗೆ ಅವಶ್ಯಕವಿರತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಖರೀದಿಸಬಹುದು. ಅದರ ಮೇಲೆ ಸಾಕಷ್ಟು ರೀತಿಯ ಒಂದು ಲಾಭವನ್ನು ಅವರು ಪಡೆಯಲಿಕ್ಕೆ ಸಾಧ್ಯ. ಇದರಲ್ಲಿ ಗುಣಮಟ್ಟ ಇರಬಹುದು, ಬೆಲೆ ಇರಬಹುದು ಮತ್ತು ಅವುಗಳನ್ನು ಕೊಂಡುಕೊಳ್ಳತಕ್ಕಂಥ ಒಂದು ವಿಷಯದ ಮೇಲೆ ಮಾಡತಕ್ಕಂಥ ಖರ್ಚನ್ನು ಬಹಳ ಮಟ್ಟದಲ್ಲಿ ಸುಮಾರು 20-30% ಖರ್ಚನ್ನು ತಗ್ಗಿಸಬಹುದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಎರಡನೇ ಮುಖ್ಯ ಲಾಭ ಅಂತಂದರೆ ರೈತರು ತಾವು ಉತ್ಪಾದಿಸತಕ್ಕಂಥ ಉತ್ಪನ್ನವನ್ನು ಒಗ್ಗಟ್ಟಾಗಿ ಒಂದುಗೂಡಿಸಿ ಅದನ್ನು ಮಾರಾಟ ಮಾಡಲಿಕ್ಕೆ ಹೀಗೆ ಮಾಡೋದರಿಂದ ಅವರಿಗೆ ಆ ಮಾರುಕಟ್ಟೆಯಲ್ಲಿ ಒಂದು ಏನು ಚೌಕಾಸಿ ಮಾಡ್ತಕ್ಕಂಥ ಒಂದು ಸಂಧಾನ ಮಾಡ್ತಕ್ಕಂಥ ಸಾಮರ್ಥ್ಯ ಅಲ್ಲಿ ಹೆಚ್ಚಾಗ್ತದೆ. ಇದು ಬಹಳ ದೊಡ್ಡ ಪ್ರಯೋಜನ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಸಂಸ್ಥೆಗಳು 1000 ಜನ ರೈತರು ಒಂದೇ ಒಂದು ಗುಂಪಿನಡಿಯಲ್ಲಿ ಬಂದಾಗ ಅವರ ಒಂದು ಉತ್ಪನ್ನಕ್ಕೂ ಕೂಡ ಹೆಚ್ಚಿನ ಒಂದು ಬೆಲೆ ಬರ್ತದೆ ಮತ್ತು ಬೇರೆ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಸ್ಥೆಗಳು ಕೂಡ ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಮುಂದೆ ಬರ್ತವೆ. ಇವು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಯೋಜನಗಳು. ಕೊಪ್ಪಳ ಜಿಲ್ಲೆ ಇಳಗಲ್ ಹೋಬಳಿ ಇಂದರ್ಗಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಮಂಜುನಾಥ್ ಬೀರಪ್ಪ ಚಳ್ಳಾರಿ ಅವರು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಸಮಗ್ರ ಕೃಷಿಯನ್ನು ಕೈಗೊಂಡಿದ್ದಾರೆ. ಬಗೆಬಗೆಯ ತರಕಾರಿ, ಹೂವು ಬೆಳೆಗಳನ್ನು ಬೆಳೆಯುತ್ತಾ ತಮ್ಮಲ್ಲಿರುವ ಅಲ್ಪ ಭೂಮಿಯನ್ನು ಸದುಪಯೋಗ ಪಡಿಸಿಕೊಂಡಿರುವ ಇವರು ಹೈನುಗಾಣಿಕೆಯನ್ನು ಮಾಡುತ್ತಿದ್ದಾರೆ. ತಜ್ಞರ ಮಾರ್ಗದರ್ಶನ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡಿರುವ ಮಂಜುನಾಥ್ ಅವರು ಇಂದು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿ ಅಭಿವೃದ್ಧಿ ಹೊಂದಿದ್ದಾರೆ. ಫಸ್ಟ್ 2 ಎಕರೆ ಜಮೀನಿತ್ತು. 2 ಎಕರೆ ಜಮೀನಲ್ಲಿ ನಾವು ಮಲ್ಲಿಗೆ ಹೂವು ಒಂದು 80 ಗಿಡ ಮಲ್ಲಿಗೆ ಹೂವು ಹಾಕಿದ್ವಿ. ಅದು ಒಳ್ಳೆ ಇಳುವರಿ ಬಂತು, ಅದರಲ್ಲಿ ಲಾಭನೂ ಬಂತು. ನಾವು ಅಂದರೆ ಮಲ್ಲಿಗೆ ಹೂವು ನಾವೇ ಮಾರುವುದರಿಂದ ಮತ್ತು ಪಕ್ಕದ ಸುತ್ತಮುತ್ತ ಹಳ್ಳಿಗಳು ಇರೋದ್ರಿಂದ, ದೇವಸ್ಥಾನಗಳು ಇರೋದ್ರಿಂದ ಒಳ್ಳೆ ಬೆಲೆ ಬಂತು. ಅದಾದಮೇಲೆ ಮತ್ತೆ ನಾನು ಇನ್ನೂ ಅಷ್ಟು ಹೂವು ಹಾಕಿದರೆ ನಮಗೆ ಅಧಿಕ ಇಳುವರಿ ಬರ್ಬೋದು ಅನ್ನೋಕ್ಕೋಸ್ಕರ ಮತ್ತು ಸ್ವಲ್ಪ ನೀರೇನು ಜಾಸ್ತಿ ಇದ್ದಿಲ್ಲ. ಹಂಗಾಗಿ ನಾನು ಎಲ್ಲ ಇಲ್ಲೇನು ಮಲ್ಲಿಗೆ ಇದೆ, ಆಮೇಲೆ ಕಾಕಡ ಇದೆ, ಆಮೇಲೆ ಕನಕಾಂಬರಿ ಇದೆ, ಶಾವಂತಿಗೂ ಹಾಕಿದ್ವಿ. ಈ ವರ್ಷ ಶಾವಂತಿಗೆ ಈಗ ತೆಗಿಬೇಕು, ಮತ್ತು ನೆಕ್ಸ್ಟ್ ಏನು ಮಾಡಕತ್ತೀನಿ. ಆಮೇಲೆ ಗಲಗಂಟಿಗೆ ಇದೆ. ಇನ್ನೂ ಉಳಿಕಿದ್ದರಲ್ಲಿ ತರಕಾರಿ ಬೆಳಿತಾ ಇದ್ದೇನೆ. ತರಕಾರಿ ಅಂದರೆ ಮನೆಗೆ ತಿನ್ನಲಿಕ್ಕೆ, ಆಮೇಲೆ ಮಾರ್ಕೆಟಿಗೆ ಕೂಡ ನಾನು ತರಕಾರಿ ಬೆಳಿತೀನಿ. ಎಲ್ಲ ಹೂವು ಅಂದರೆ ಕೆಲಸ, ಯಾಕಂದ್ರೆ ನಾವೇ ಮನೆಯಲ್ಲಿ ಸ್ವಲ್ಪ ಜನ ಇರೋದ್ರ ಸಲುವಾಗಿ ಹೂವು ಹರಿಲಿಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ ನಾವು ತರಕಾರಿನೂ ಟೊಮಾಟೊ ಬೆಳಿತೀನಿ, ಮನೆಗೆ ಮೆಣಸಿನ್ಕಾಯಿ ಬೆಳಿತೀವಿ. ಆಮೇಲೆ ಅದ್ರ ಜೊತೆಗೆ ಹೈನುಗಾರಿಕೆನೂ ನಾನು ಮಾಡ್ಕೊಂಡ ಸಲುವಾಗಿ ನಾನು ವಿವಿಧ ಬೆಳೆಗಳನ್ನು ಬೆಳ್ಕಂತ ಅದರಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ. ನನಗೆ ಸರ್ಕಾರದಿಂದ ಸಹಾಯಧನ ಪಡೆದಿದ್ದೇನೆ. ಒಂದು ಎರೆಹುಳು ಗೊಬ್ಬರ ತೊಟ್ಟಿ ಮಾಡಲಿಕ್ಕೋಸ್ಕರ MB ಪಾಟೀಲ್ ಸರ್, ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರು, ಅವರು ಬಂದು ನೀನು ಎರೆಹುಳು ತೊಟ್ಟಿ ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟಿದ್ರು ಅವರು. ಅವಾಗ ಅವ್ರು ಬಂದು ಏನು ಹೇಳಿದಿಲ್ಲ, ನೀನು ಇಷ್ಟು ಪಶುಗಳು ಇದ್ಮೇಲೆ ನೀನು ಒಂದು ಈ ಎರೆಹುಳು ಗೊಬ್ಬರ ಮಾಡಬೇಕು, ಒಳ್ಳೇದಾಗುತ್ತೆ ಅಂತ ಹೇಳಿದಕ್ಕೆ ಅದರಿಂದ ನಾನು ಗೌರ್ಮೆಂಟಿಂದ ಸೌಕರ್ಯ ಪಡೆದೇನೆ. ಇನ್ನೊಂದೇದು ಹನಿ ನೀರಾವರಿ. ಯಾಕೆಂದರೆ ನನಗೆ ನೀರು
ಭಾಳ ಕಮ್ಮಿ ಆಯಿತು. ಬಾವಿ ನೀರಿರೋದ್ರಿಂದ ನನಗೆ ನೀರಿನ ಪ್ರಮಾಣ ಭಾಳ ಕೊರತೆ ಆಗಿರೋದ್ರಿಂದ ನಾನು ಹೂವಿನ ಗಿಡಗಳಿಗೆ ಮತ್ತು ಎಲ್ಲದಕ್ಕೂ ಹೂವಿನ ಗಿಡಗಳು ನೀರು ಕೊಡೋಕ್ಕೆ ಅಸಾಧ್ಯ ಆದಾಗ ನಾನು ಹನಿ ನೀರಾವರಿನ ಸರ್ಕಾರದಿಂದ ಅರ್ಜಿ ಹಾಕಿ ನಾನು ಅದನ್ನು ಪಡ್ಕೊಂಡಿದ್ದೀನಿ. ಒಟ್ಟು ಹನಿ ನೀರಾವರಿ ವಿತ್ ಎರೆಹುಳ ಗೊಬ್ಬರ ಇವೆರಡನ್ನು ನಾನು ಸರ್ಕಾರದಿಂದ ಪಡ್ಕೊಂಡು ಅದಕ್ಕೆ ಇಳುವರಿ ತಗೊಂಡಿದ್ದೀನಿ ನಾನು. ನೋಡಿ, ಈಗ ನಾವು ಆದಾಯ ಅಂತ ಹೋದರೆ ಅಲ್ಲಿ ನಾವು ಬರೀ ಆದಾಯದ ಮುಖಾಂತರನೇ ಹೋಗಬಾರ್ದು. ರೈತರ ಮೇಲೆ ಸ್ವಲ್ಪ ನಾವು ಹಿನ್ನೆಲೆ ನೋಡಬೇಕು, ನಮ್ಮ ಆರೋಗ್ಯನೂ ಕಾಪಾಡಬೇಕು. ಬರೀ ಆದಾಯ ಅಂತ ಆದಾಯ ಮುಖ್ಯ ಅಲ್ಲ, ನಮಗೆ ಅನುಭೋಗ ಮುಖ್ಯ. ಅಲ್ಲಿ ಇವತ್ತು ನಾವು ಏನು ಆದಾಯ ಇದೆಯಲ್ಲ, ನಮ್ಮ ಕುಟುಂಬ ನಾವು ಸಂತೋಷದಿಂದ ದುಡಿತಾ ಇದ್ದೀವಿ, ನೆಮ್ಮದಿಯಿಂದ ಇದ್ದೀವಿ. ಮಿನಿಮಮ್ ನನ್ನ ಅಂದಾಜು ಒಂದು 3 ಲಕ್ಷದವರೆಗೆ ನಾನು ಆದಾಯ ತೆಗಿಬೋದು ಅಂತೇಳಿ ನಾನು ಖಂಡಿತ ಇದ್ದೀನಿ. ಜಾಸ್ತಿ ತೆಗಿಬೇಕಂತ ಇದ್ದೀನಿ. ಮತ್ತು ಮಾರ್ಕೆಟ್ ಒಂದು ಹೆಚ್ಚು ಕಮ್ಮಿ ಇರುತ್ತೆ. ಇವತ್ತು ಎಲ್ಲ ಕಡೆ ಹೂವು ಆಗ್ತಾ ಇದ್ದಾರೆ, ಒಂದು ಕಡೆ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. 5 ರೂಪಾಯಿ ಮೊಳನೂ ಕೊಡ್ತಾ ಇರ್ತೀವಿ, 10 ರೂಪಾಯಿ ಮೊಳ ಕೊಡ್ತಾ ಇರ್ತೀವಿ. ಆಮೇಲೆ ಟಮಾಟಿ ಕೂಡ ನೋಡಿ, ಹೋದ ವರ್ಷ ರೇಟ್ ಸಿಕ್ತು, ಈ ವರ್ಷ ಸಿಗಲಿಲ್ಲ ರೇಟು. ಅದು ಹೇಳೋಕ್ಕಾಗಲ್ಲ. ರೈತರಿಗೆ ಯಾವತ್ತು ಆದಾಯ ಇವತ್ತು ಏನಿಲ್ಲದೆ ಇರ್ಬೋದು, ಅಕಾಲಿಕ ಮಳೆ ಬಂದು ಕೊಚ್ಕೊಂಡು ಹೋಗ್ಬೋದು. ನಾವು ಆದಾಯ ನೋಡ್ಬೋದು. ಮೊದಲು ನಾವು ಬದುಕ್ತೀವಲ್ಲಪ್ಪ ಅಷ್ಟು ಸಾಕು ಅನ್ನೋದು ನನ್ನ ಅದೇ. ಮಿನಿಮಮ್ ಒಂದು ಎಕರೆಗೆ ನಾನು 3 ಲಕ್ಷ ತೆಗೆದ ಧೈರ್ಯ ನನಗಿದೆ. ಇಲವಾಲದ ತೋಟಗಾರಿಕೆ ಮಹಾವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕವು ಮೈಸೂರು ಸಮೀಪದ ತಳೂರು ಗ್ರಾಮದ ಯೋಗೇಶ್ ಅವರ ತೋಟದಲ್ಲಿ ಇತ್ತೀಚೆಗೆ ವಿದೇಶಿ ತರಕಾರಿ ಬೆಳೆಗಳ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದರು. ಸ್ಥಳೀಯ ಹವಾಗುಣಕ್ಕೆ ಹೊಂದಿಕೊಳ್ಳುವ ವಿದೇಶಿ ತರಕಾರಿಗಳನ್ನು ಬೆಳೆದು ಉತ್ತಮ ಆದಾಯ ಗಳಿಸಲು ಸಾಧ್ಯ. ಬ್ರೋಕಲಿ, ಕೆಂಪು ಮೂಲಂಗಿ, ಚೆರಿ ಟೊಮ್ಯಾಟೊ, ಇತರೆ ತರಕಾರಿಗಳನ್ನು ತೆರೆದ ಪ್ರದೇಶಗಳಲ್ಲಿ ಬೆಳೆಯಬಹುದು. ಆದರೆ ಬೆಳೆಯುವ ಮುಂಚೆ ವಿದೇಶಿ ತರಕಾರಿ ಸಸಿಗಳ ಪೋಷಣೆ ಮತ್ತು ಮಾರುಕಟ್ಟೆ ಬಗ್ಗೆ ಸಮಗ್ರ ಮಾಹಿತಿ ಪಡೆದುಕೊಳ್ಳುವುದು ಮುಖ್ಯ ಎಂಬುದು ನೆರೆದಿದ್ದ ತಜ್ಞರ ಮತ್ತು ರೈತ ಯೋಗೇಶ್ ಅವರ ಅಭಿಪ್ರಾಯವಾಗಿತ್ತು. ವಿದೇಶಿ ತಳಿಗಳು ಏನು ಮಾಡುತ್ತೆ, ಇದು ಚೆನ್ನಾಗಿ ಬೆಳೆಯೋದಕ್ಕೆ ಏನಂತೆ ತಂಪಾದ ವಾತಾವರಣ ಬೇಕು. ಅದಕ್ಕೆ ಉಷ್ಣಾಂಶ ನಾವೇನು ಹೇಳ್ತೀವಿ 18ರಿಂದ 20, 20ರಿಂದ 25. ಈ ವಾತಾವರಣ ಇದ್ರೆ ಮಾತ್ರ ಇವು ಚೆನ್ನಾಗಿ ಬೆಳೀತವೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಇದರ ಉಗಮ ಸ್ಥಾನ ಶೀತ ವಲಯ. ಇದಲ್ದೇ ನಾವು ಹೇಳಿದಂಗೆ ಮಂಗಳ ಅವರು ಹೇಳಿದಂಗೆ ನಾವು ಹೇಳ್ತೇವೆ ಆಲ್ಟರ್ನೇಟಿವ್ ಕ್ರಾಪ್ಸ್. ನಮ್ಮ ಭಾಳಷ್ಟು ಏನು ಹೇಳ್ತೀವಿ, ಟೊಮೊಟೊ ಬೆಳಿತೀವಿ, ಚಿಲ್ಲಿ ಬೆಳಿತೀವಿ, ಬದನೆ ಬೆಳಿತೀವಿ. ಇದಲ್ಲದಲ್ಲೇ ನಾವೇನಂತೀವಿ ಶೀತ ವಲಯದ ಅಥವಾ ವಿದೇಶಿ ತಳಿಗಳನ್ನು ಬೆಳೆಯೋದ್ರಿಂದ ಕೂಡ ನಾವು ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ವಿದೇಶಿ ತಳಿಗಳು ಅಂದರೆ ಯಾವ್ಯಾವು? ಇದರಲ್ಲಿ ಮಹಾ ಮುಖ್ಯವಾದ ಗುಂಪು ಅಂತ ನಾವು ಹೇಳ್ತೀವಿ ಕೋಲ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಕೋಲ್ ಕ್ರಾಪ್ಸ್ ಅಂತ ನೀವು ನೋಡಿರ್ಬೋದು, ಕ್ಯಾಬೇಜ್ ನೋಡಿರ್ಬೋದು, ಕಾಲಿಫ್ಲವರ್ ನೋಡಿರ್ಬೋದು. ಅದರಲ್ಲಿ ನೀವು ಬ್ರೊಕೋಲಿ ಅಂತ ಹೇಳಿದ್ರೆ ಕಾಲಿಫ್ಲವರಲ್ಲೇ ಗ್ರೀನ್ ಕಲರ್ ಬರ್ತದೆ, ಇದಿರ್ಬೋದು. ಅಥವಾ ಬ್ರುಸೆಲ್ ಸ್ಪ್ರೌಟ್ ಅಥವಾ ನಾವು ಚೈನೀಸ್ ಕ್ಯಾಬೇಜ್ ಅಂತ ಕರಿತೀವಿ. ಇವು ಈ ಕೋಲ್ ಕ್ರಾಪ್ಸ್, ಇದು ಭಾಳ ಮುಖ್ಯವಾದ ಗುಂಪುಗಳು. ನೀವು ಕ್ಯಾಬೇಜ್ ನೋಡ್ತೀರಾ, ಕ್ಯಾಬೇಜ್ನಲ್ಲಿ ನೋಡ್ತೀರಾ ನೀವು ಹೇಳ್ತೀರಾ ಬಿಳಿ ಕೋಸು ಅಂತ ಕೇಳ್ತೀವಿ. ಅಂದರೆ ನಾರ್ಮಲಾಗಿ ನೀವು ಹೇಳ್ತೀರಾ ತಿಳಿ ಹಸಿರು ಅಥವಾ ಬಿಳಿ ಕೋಸು. ನೀವು ಇದನ್ನೆಲ್ಲರೂ ನಾರ್ಮಲಾಗಿ ಬೆಳಿತೀರಾ, ನೋಡಿರ್ತೀರಾ. ಇದಲ್ದಲ್ಲೇ ಅದರಲ್ಲಿ ಏನು ಮಾಡ್ತದೆ ರೆಡ್ ಕ್ಯಾಬೇಜ್, ಕೆಂಪು ಕ್ಯಾಬೇಜ್ ಅಂತ ಕರಿತೀವಲ್ಲ, ಇದು ಭಾಳ ಮುಖ್ಯ. ಇದನ್ನಂತ ಸ್ಯಾಲಡ್ ಪರ್ಪಸ್ಗೆ ನಾವು ಭಾಳ ಮುಖ್ಯವಾಗಿ ಉಪಯೋಗಿಸ್ತೀವಿ. ಇದಲ್ಲದೆ ಇನ್ನೊಂದೇನು ಹೇಳ್ತೀವಿ ಸವಾಯ್ ಕ್ಯಾಬೇಜ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ಲಿಗಿಂತ ಏನು ಹೇಳ್ತೀವಿ ಲೀಫಲ್ಲಿ ಅಂಡ್ಯುಲೇಟೆಡ್ ಅಂದರೆ ಮುದುರ್ಕೊಂಡಿರ್ತ ಥರ ಇರ್ತವೆ. ಇವು ಭಾಳ ಮುಖ್ಯವಾದ 3 ಗುಂಪುಗಳು. ನೀವು ಕ್ಯಾಬೇಜ್ ಅಂದರೆ ಬಿಳಿ ಕ್ಯಾಬೇಜ್ ನೋಡಿತೀರಾ, ಕೆಂಪು ಕ್ಯಾಬೇಜ್ ಇದರಲ್ಲಿ ಭಾಳ ಮುಖ್ಯವಾದ ಅಂಶ, ಇದು ಭಾಳ ಪೋಷಕಾಂಶಗಳು, ವಿಟಮಿನ್ ಎ ಆಗಿರ್ಬೋದು, ಬಿ ಆಗಿರಲಿ, ಸಿ ಆಗಿರ್ಬೋದು, ಇನ್ನೂ ಅನೇಕ ಪೋಷಕಾಂಶಗಳು ಭಾಳಷ್ಟು ಇರ್ತವೆ. ಇದು ಮುಖ್ಯವಾಗಿ ಅಂತೂ ನಾವು ಸ್ಯಾಲಡಲ್ಲಿ ಉಪಯೋಗಿಸ್ತೀವಿ. ಇದೇನು ಹೇಳ್ತೇವೆ ನೀವು ಕ್ಯಾಬೇಜ್ ಅಥವಾ ಕಾಲಿಫ್ಲವರ್ ನೀವು ಬೆಳಿತಿಲ್ಲ ಅದೇ ರೀತಿ ಬೆಳಿಬೋದು. ಇದು ಬೆಳೆಯೋದಕ್ಕೆ ಏನು ಮಾಡ್ತದೆ ಎಲ್ಲ ಥರದ ಮಣ್ಣುಗಳು ಸತಿ ಉಪಯೋಗಿಸ್ತದೆ. ಅಂದರೆ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು, ನೀವು ಯಾವುದೇ ವಿದೇಶಿ ತರಕಾರಿಗಳನ್ನು ಬೆಳಿಬೋದು. ಮರಳು ಮಿಶ್ರಿತ ಕೆಂಪು ಗೋಡು ಮರಳು ಮಣ್ಣು ಭಾಳ ಮುಖ್ಯವಾಗ್ತದೆ. ಹಾಗೂ ಮಣ್ಣಿನ ರಸಸಾರ 6ರಿಂದ 7 ಇದ್ರೆ ನೀವು ಎಲ್ಲ ಥರದ ಮಣ್ಣಿನಲ್ಲಿ ಕೂಡ ನಾವು ಬೆಳಿಬೋದು. ಇನ್ನೊಂದು ಭಾಳ ಮುಖ್ಯವಾದ ಅಂಶ ಅಂದರೆ ನೀರು ಜಾಸ್ತಿ ನಿಂತ್ಕೊಬಾರ್ದು, ಹಾಗೂ ಹುಳಿ ಇರ್ಬೋದು ಅಥವಾ ಕ್ಷಾರವಾದ ಮಣ್ಣು. ಈ ಥರದ ಮಣ್ಣುಗಳು ಈ ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರೋದಿಲ್ಲ. ರೈತ ಬಾಂಧವರೇ, ಇನ್ನು ಮುಂದೆ